ಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕರ ಒಕ್ಕೂಟ ಸಂಘದ 10ನೇ ವರ್ಷದ ಸಂಭ್ರಮಾಚರಣೆ ಚಿಂತಾಮಣಿ ನಗರದ ಎಂಆರ್ ಬಡಾವಣೆಯಲ್ಲಿರುವ ವಿಜಯಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕ ಒಕ್ಕೂಟ ಸಂಘದ ಸಂಭ್ರಮಾಚರಣೆ ಹಾಗೂ ಎಂವಿಜೆ ಆಸ್ಪತ್ರೆಯಿಂದ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಮಾತನಾಡಿ, ಅರ್ಹ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸುವಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಶ್ರಮಿಸಬೇಕೆಂದು ತಿಳಿಸಿದ ಅವರು, ಚಿಂತಾಮಣಿಯಲ್ಲಿ 10ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ಮಾಡುತ್ತಿರುವುದು ಸಂತಸ ತಂದಿದೆ. ಕಾರ್ಯಕ್ರಮಕ್ಕೆ ಹೊಸಕೋಟೆಯ ಎಂವಿಜೆ ಆಸ್ಪತ್ರೆಯ ಸಹಕಾರದಿಂದ ಉಚಿತ ಆರೋಗ್ಯ ಏರ್ಪಡಿಸಿದ್ದು, ಈ ಸಂದರ್ಭದಲ್ಲಿ ಎಂವಿಜೆ ಆಸ್ಪತ್ರೆ ಮಂಡಳಿಯವರಿಗೆ ಧನ್ಯವಾದಗಳು. ಹಾಗಾಗಿ ಕಾರ್ಮಿಕ ಬಂಧುಗಳು ಉಚಿತ ಆರೋಗ್ಯ ತಪಾಸಣೆ ಸದ್ಬಳಕೆ ಮಾಡಿಕೊಂಡು ಆರೋಗ್ಯದ ಕಡೆ ಗಮನ ಹರಿಸಬೇಕೆಂದು ಮನವಿ ಮಾಡುತ್ತಿದ್ದೇನೆಂದು ತಿಳಿಸಿದರು. ವಿಶ್ವಕ್ಕೆ ಕಾರ್ಮಿಕರ ಕೊಡುಗೆ ಅಪಾರ. ದೇಶಕ್ಕೆ ಅನ್ನ ನೀಡುವವ ರೈತ. ಸಂಘಟಿತ ಅಸಂಘಟಿತ ಕಾರ್ಖಾನೆ ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರ ಸೇವೆ ಅನನ್ಯವಾಗಿದ್ದು, ಅವರ ಬದುಕು ಉಜ್ವಲಗೊಳ್ಳಲು ಸರ್ಕಾರ ಕಾರ್ಮಿಕ ಇಲಾಖೆ ಮೂಲಕ ಹಲವಾರು ಯೋಜನೆಗಳನ್ನು ಹಲವಾರು ಕ್ಷೇತ್ರಗಳಲ್ಲಿ ದುಡಿಯುವ ಕಾರ್ಮಿಕರಿಗಾಗಿ ಜಾರಿಗೆ ತಂದಿದ್ದು, ಅವುಗಳಿಗಾಗಿ ಮೀಸಲಿರುವ ಅನುದಾನವನ್ನು ಪಡೆದುಕೊಂಡು ಜೀವನದಲ್ಲಿ ಉನ್ನತಿ ಸಾಧಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ಶಿಲ್ಪಶಾಲೆಯ ವಿದ್ಯಾರ್ಥಿಗಳಿಂದ ಮತ್ತು ಕಲಾವಿದರಾದ ಜೂನಿಯರ್ ರಾಜ್ಕುಮಾರ್, ವೆಂಕಟರಮಣಪ್ಪ, ನಾಗಭೂಷಣ್, ಶ್ರೀನಿವಾಸ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಮೂಡಿಬಂದವು. ನಂತರ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಮತ್ತು ಹಿರಿಯ ನಾಗರಿಕರಿಗೆ ಕಾರ್ಮಿಕರಿಗೆ ಸೀರೆ ಕಂಬಳಿ ವಿತರಿಸಿದರು. ಈ ವೇಳೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ರೇವತಿ, ರಾಜ್ಯ ಕಾರ್ಮಿಕ ಅಧ್ಯಕ್ಷ ಕೆ ಮಂಜುನಾಥ್, ಪ್ರಧಾನ ಕಾರ್ಯ ಜಿ ಸೋಮಶಂಕರ್, ಶ್ರೀವಾರಿ ವೃದ್ಧಾಶ್ರಮ ಅಧ್ಯಕ್ಷ ಕೆಆರ್ ನರಸಿಂಹಪ್ಪ, ವೆಂಕಟೇಶ್ ಬಾಬು, ಜೆ ನಾಗರತ್ನ ಮತ್ತಿತರರು ಹಾಜರಿದ್ದರು. ನಮ್ಮೆಲ್ಲರ ಪುಣ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಒಂದು ಸೌಲಭ್ಯವನ್ನ ನಿಜವಾಗಲೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗಲೂ ಆವತ್ತೇ ಸಂವಿಧಾನದಲ್ಲಿ ತಂದಿದ್ದಾರೆ. ಈ ವಿಚಾರಗಳು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಅನುದಾನ ಇದೆ. ಪ್ರತಿಯೊಂದು ಬಡ ಕುಟುಂಬಕ್ಕೂ ಓದೋದಕ್ಕೆ, ಬರೆಯೋದಕ್ಕೆ, ವಿದ್ಯಾಭ್ಯಾಸಕ್ಕೆ, ಬಡವರಿಗೆ ತಿನ್ನೋದಕ್ಕೆ, ಪ್ರತಿಯೊಂದು ಜಮೀನು ವಿಚಾರದಲ್ಲಿ ಪ್ರತಿಯೊಂದು ಇದರಲ್ಲೂ ಕಾನೂನು ರೀತಿಯಲ್ಲಿ, ಕಾನೂನು ಮಟ್ಟದಲ್ಲಿ ನಮ್ಮ ಬಿ.ಆರ್. ಅಂಬೇಡ್ಕರ್ ಅವರು ತಿದ್ದುಪಡಿ ತಂದು ನಮ್ಗೆ ಅವತ್ತೇ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಆ ಸ್ವತಂತ್ರ ನಮ್ಗೆ ಸಿಗ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ವಾ? ಆ ಸ್ವತಂತ್ರವನ್ನ ಪ್ರತಿ ಬಾಗಿಲು ನಮ್ಮ ಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕ ಒಕ್ಕೂಟ ಇರ್ತಕ್ಕಂಥದ್ದು ನಾರಾಯಣ ರೆಡ್ಡಿಗೋಸ್ಕರ ಅಲ್ಲ. ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಬಡ ಕಾರ್ಮಿಕರು, ಅವರನ್ನ ಒಂದು ಮುನ್ನೆಲೆಗೆ ತರಬೇಕು, ಅವರ ಸಮಾಜದಲ್ಲಿ ಹೊಂದಿರ್ತಕ್ಕಂಥವರಿಗೆ ಒಂದು ಸಹಾಯ ಮಾಡಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾರಾಯಣ ರೆಡ್ಡಿ ಅವರು 10-12 ವರ್ಷಗಳಿಂದ ಅವರ ಜೀವನವನ್ನ ಇದಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ಸರ್ಕಾರದ ಬೇಕಾದಂತಹ ಯೋಜನೆಗಳು ಬಜೆಟ್ಗಳಲ್ಲಿ, ರಾಜಕಾರಣಿಗಳ ಶೋಕಿಯಲ್ಲಿ, ರಾಜಕಾರಣಿಗಳಿಗೆ ಬಂದು ಬಜೆಟ್ ನಿಮಗೆ ಇಷ್ಟು ಕೊಡ್ತೀನಿ ಅಂತ ತೋರಿಸ್ತಾರೆ ಬಿಟ್ರೆ ಇವತ್ತುವರೆಗೂ ಆ ಕಟ್ಟ ಕಡೆಯ ಕಾರ್ಮಿಕರಿಗೆ ಅದು ಸಿಗ್ತಾ ಇಲ್ಲ. ಆ ಸರ್ಕಾರದ ಯೋಜನೆಗಳನ್ನ, ಆ ಕಾರ್ಮಿಕರನ್ನ ಮಧ್ಯದಲ್ಲಿ ನಿಂತು ನಿಮಗೆ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಇಂತಹ ಸಂಘಟನೆಗಳು. ಸೊ ಈ ಸಂಘಟನೆಗಳಿಗೆ ಯಾವುದೇ ಲಾಭ ಇಲ್ಲ, ಇವ್ರಿಗೆ ಯಾವುದೇ ಸಂಬಳ ಕೊಡಲ್ಲ. ಸ್ವಯಂ ಪ್ರೇರಿತರಾಗಿ ಬಂದು ನಿಮ್ಮೆಲ್ಲರ ಒಳ್ಳೇದಕ್ಕೋಸ್ಕರ ಒಂದು ಸಂಘಟನೆಯನ್ನು ಕಟ್ಕೊಳ್ತಾರೆ. ಒಂದು ಸಂಘಟನೆಯನ್ನು ಕಟ್ಕೊಂಡು ಹಗಲಿರುಳು ಶ್ರಮಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಕಟ್ಟ ಕಡೆ ಜನಗಳಿಗೆ, ಕೂಲಿ ಕಾರ್ಮಿಕರಿಗೆ, ಬಡ ಕಾರ್ಮಿಕರಿಗೆ ಸರ್ಕಾರದಿಂದ ಇರ್ತಕ್ಕಂಥ ಬೇಕಾದಷ್ಟು ಸವಲತ್ತುಗಳಿದೆ. ನಿಮಗೆಲ್ಲ ಗೊತ್ತೇ ಇಲ್ಲ. ನೀವು ಹೇಳ್ತೀರಿ ನಾನೊಂದು ಲೇಬರ್ ಕಾರ್ಡ್ ಮಾಡ್ಕೊಂಡೆ ಅಂತ. ಲೇಬರ್ ಕಾರ್ಡ್ ಅಲ್ಲಿ ಎಷ್ಟು ಬೆನಿಫಿಟ್ ಇದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಅದನ್ನು ತಿಳಿಸ್ತಕ್ಕಂಥದ್ದು ಈ ಸಂಘಟನೆ ಉದ್ದೇಶ. ಈ ಸಂಘಟನೆಯಲ್ಲಿ ಹಲವಾರು ಕಾರ್ಯಕರ್ತರಿರ್ಬೋದು, ಮುಂದಿರ್ತಕ್ಕಂಥ ಕೆಲವೊಂದು ಪದಾಧಿಕಾರಿಗಳು ಹಗಲಿರುಳು ಕಷ್ಟಪಟ್ಟು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೋಸ್ಕರ ಅಷ್ಟೇ.
ಇವತ್ತು ಫಿಲಿಂ ಚಾಂಬರ್ ಡೈರೆಕ್ಟರ್ ಆಗಿದ್ದಾರೆ. ನಮ್ಮ ಸಂಘದಲ್ಲಿ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾವೊಂದು ಸೀರಿಯಲ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಇವತ್ತಿಂದ ಪ್ರಾರಂಭ ಮಾಡೋಣ ತುಂಬಾ ದೂರದಿಂದ ಬಂದಿದ್ದಾರೆ. ಆ ಸೀರಿಯಲ್ ಹೆಸರು ಕಾರ್ಮಿಕರ ಕೂಗು. ಪ್ರತಿಯೊಬ್ಬರಿಗೂ ಕುಂದುಪಟ್ಟಗಳು ಇದ್ದೇ ಇದೆ. ಈ ಕುಂದುಪಟ್ಟಗಳು ಸರ್ಕಾರಕ್ಕೆ ತಿಳಿಸಬೇಕಾದ್ರೆ ಒಂದು ಸೀರಿಯಲ್ ಮುಖಾಂತರ ಅಥವಾ ಒಂದು ಫಿಲಿಂ ಮುಖಾಂತರ ತಿಳಿಸ್ಬೇಕಂದ್ಬಿಟ್ಟು ಮೇಡಮ್ ಅವರು ಒಂದು ಚಾರ್ಟ್ ರೆಡಿ ಮಾಡಿ ಕಥೆಯಿಂದ ಬರೆದು ರೆಡಿ ಮಾಡಿ ಮಾಡ್ಕೊಂಡಿದ್ದಾರೆ. ನನಗೆ ಟೈಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಸುಮಾರು ಒಂದು 60 ಕಿಲೋಮೀಟರ್ ಬಂದಿದ್ದಾರೆ ಪಾಪ. ರಾತ್ರಿ ಅವರು ಇದಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಕಾರ್ಮಿಕರ ಕೂಗು ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಬ್ಬರು ಯಾರು ಭಾಗವಹಿಸಿದಾರೋ ಲೆಟರ್ ಮಾಡ್ಬೋದು. ಅವ್ರ ಮುಖಾಂತರಿಗೂ ನನ್ನ ಪೂರ್ವದ ಧನ್ಯವಾದ ತಿಳಿಸುತ್ತೇನೆ. ಯಾಕಂದ್ರೆ ನೋಡಿ, ಇಷ್ಟೋ ಜನಕ್ಕೆ ಉಚಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಬೇಕಂದ್ರೆ ಸುಮ್ಮನೆ ಆಗಲ್ಲ. ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ಪ್ರತಿಯೊಂದು ಟ್ರೀಟ್ಮೆಂಟು ಅರ್ಥಭಾಗದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಆ ಒಂದು ಧೈರ್ಯದಲ್ಲಿದೆ. ಈ ಒಪ್ಪಂದಂತ ನಮ್ಮ ನರಸಿಂಹ ಸರ್ ಅವರಿಗೆ ನನ್ನ ಧನ್ಯವಾದಗಳು. ಅವರೇ ಒಂದು ಮೆಡಿಕಲ್ ಕ್ಯಾಂಪನ್ನು ಪ್ರಾರಂಭ ಮಾಡಿದ್ರು. ಮತ್ತು ನಮ್ಮ ಆಯುರ್ವೇದಿಕ್ ಮೆಡಿಸನ್ ಅದರ ಬಗ್ಗೆ ನನಗೆ ಸಾರ್ ಹೇಳ್ತಾ ಇದ್ರು. ಅವ್ರಿಗೂ ನಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ನಾವಿದ್ದೀವಿ ಇಡೀ ಚಿಂತಾಮಣಿ ತಾಲೂಕಿನ ಶ್ರೀನಿವಾಸಪುರ, ಚಿಂತಾಮಣಿ ಸರ್ಟಿಫಿಕೇಟ್ ಎಲ್ಲ ತಾಲೂಕಿನ ಪರಿಚಯ ಮಾಡಿಕೊಡ್ತೀವಿ. ಆ ಒಂದು ಕಾರ್ಯಕ್ರಮ ಮಾಡೋಣ, ಎಲ್ಲರೂ ಚೆನ್ನಾಗಿರಬೇಕು. ಜೊತೆಗೆ ನಮಗೆ ಇವರ ಮಟ್ಟಕ್ಕೆ ನಮ್ಮ ಕೈಲಿ ಏನಾಗಲ್ವೋ ಅದನ್ನು ನನಗೆ ನಡೆಸ್ಕೊಟ್ಟಂತ ನಮ್ಮ ಸುರೇಶ್ ಸರ್ಗೆ ಕಾರ್ಮಿಕರ ಒಕ್ಕೂಟ ನಿಮ್ಮದು ಪುಣ್ಯಂದಲ್ಲ, ಗಂಗಂದಲ್ಲ, ಗೌರವದಲ್ಲ, ವ್ಯಕ್ತಂದಲ್ಲ, ನಮ್ಮೆಲ್ಲರದು ಈ ಒಂದು ನವ ಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕ ಒಕ್ಕೂಟ ಬೆಳೆಸಬೇಕಾದ್ರೆ ಸಿಗುವಂತಹ ಸೌಲಭ್ಯಗಳು ಅನೇಕ ಇದೆ. ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಚೀಟಿ ಕೊಟ್ಟಾಗ ಮಕ್ಕಳಿಗೆ ಸೂರು ಕೊಡ್ತಾರೆ, ಒಲಿಗೆ ಕೊಡ್ತಾರೆ. ಒಂದು ಕಟ್ಟಡ ಕಾರ್ಮಿಕರು ಸಿಗುತ್ತೆ. ಮತ್ತು ನಾಗರಿಕರು, ನಾವೆಲ್ಲ ನಾಗರಿಕರಾಗಿದ್ದೀರ. ನಿಮ್ಮ ಮನೆಯಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂದರೆ ಒಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ವೋಟರ್ ಐಡಿ ಇಲ್ಲ, ಒಂದು ಗುರುತಿನ ಚೀಟಿ ಬೇಕು, ಒಂದು SSB ಕಾರ್ಡ್ ಬೇಕು, ಮತ್ತೆ ಯಾವುದೋ ಪೆನ್ಷನ್ ಬೇಕು, ಏನಾದರೂ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗಳು ನಮ್ಮ ನವ ಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕರ ಒಕ್ಕೂಟದಿಂದ ಬಗೆಹರಿಸುತ್ತೇವೆ. ಬನ್ನಿ, ನಾವೆಲ್ಲ ಒಂದು ಕಚೇರಿ ಮಾಡಿದ್ದೀವಿ. ಇವಾಗಲೇ ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಚೀಟಿ ಮಾಡಬೇಕು ಪರ್ಮಿಷನ್ ತಗೊಂಡಿದ್ದೀವಿ. ನಮ್ಮ ಸುರೇಶ್ ಅವರು ಕೊಟ್ಟಿದ್ದೀವಿ, ಪರ್ಮಿಷನ್ ಆಯಿತು. ಜೊತೆಗೆ ನಮ್ಮೆಲ್ಲರಿಗೂ ಒಂದು ಕಚೇರಿ ಕೇಳ್ಕೊಂಡಾಗ ನಮ್ಮ ನರಸಿಂಹ ಸರ್ ಬಂದ್ಬಿಟ್ಟು ದೊಡ್ಡ ಒಂದು ಕಚೇರಿ ಕೊಡ್ತಾ ಇದ್ದಾರೆ. ಅಲ್ಲೇ ಪ್ರಾರಂಭ ಮಾಡಿ ಅಲ್ಲೊಂದು ಮೀಟಿಂಗ್ ಮಾಡಿ ನಮ್ಮೆಲ್ಲರಿಗೆ ಅಲ್ಲಿ ಪದವಿ ಕೊಡೋಣ. ಇಲ್ಲಿ ಪೋಸ್ಟ್ ಬೇಕು, ಅಧಿಕಾರ ಬೇಕು, ಏನು ಬೇಕಾಗಿಲ್ಲ. ತಮ್ಮ ತಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕಂತ ಕೇಳ್ಕೊಳ್ಳಿ. ನಾವೆಲ್ಲ ಬಂದು ಸ್ಪಂದಿಸ್ತೀವಿ. ಸರ್ಕಾರದಿಂದ ಸಿಗುವಂತಹ ಸೌಲಭ್ಯ ದೊರಕಿಸ್ಕೊಡ್ತೀವಿ. ಮತ್ತು ನಾಗರಿಕರು ಬೇಕಾದಂಥ ಕುಂದುಕೊರತೆ ಅನೇಕ ಇದೆ. ಆ ಒಂದು ಕುಂದುಕೊರತೆ ಬಗ್ಗೆ ನಾವು ಸ್ಪಂದಿಸ್ತೀವಿ. ಆದ್ದರಿಂದ ದಯವಿಟ್ಟು ಯಾರನ್ನು ಯಾರು ಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.